ಪ್ರೇಮ ಪರವಾಗಿ ಬಂದಿರೋ ಅಡ್ವೊಕೇಟು ತಮ್ಮ ವಾದ ಮಂಡಿಸಬಹುದು. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ನನ್ನ ಕಕ್ಷಿದಾರೆ ಪ್ರೇಮ ಅವರ ಹೆಸರಿನಲ್ಲಿ ಸಲ್ಲಿಕೆಯಾಗಿರುವ ಮ್ಯಾರೇಜ್ ಅನಾಲ್ಮೆಂಟ್ ಅಪೀಲನ್ನು ಹಿಂತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ದಾರೆ. ಫೋನ್ ಮಾಡು ರೀಚ್ ಆಗಿದ ತಕ್ಷಣ. ಕಿಟ್ಟಿ, ಇದೇ ಸರಿಯಾದ ಸಮಯ. ಫೋನ್ ಮಾಡೋ ಅವನಿಗೆ. ಹಲೋ, ಪೋಸ್ಟ್ ಆಫೀಸಾ? ನಮ್ಮ ಮನೆಗೆ ಯಾವುದೋ ಲೆಟರ್ ಬಂದಿದೆ ಅಂತ ಹೇಳಿದ್ರಲ್ಲ, ಅದೇ ಟ್ರಿಪ್ಪಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಸರ್. ಇವಾಗ ಎಲ್ಲರೂ ಮನೆಗೆ ವಾಪಸ್ ಬಂದಿದ್ದೀವಿ. ಇವಾಗ ನೀವು ಬಂದು ಆ ಲೆಟರ್ನ ವಾಪಸ್ ಕೊಟ್ಟು ಹೋಗ್ಬೋದು. ಇವತ್ತಿದೆ ಮಾರಿ ಹಬ್ಬ ಪ್ರೇಮನ್ಗೆ. ಪೋಸ್ಟ್ ಇದು ಕಲ್ಯಾಣಿಮ್ನವ್ರ ಮನೆ ಅಲ್ವಾ ಇದು? ಹೌದು. ಇಲ್ಲಿ ಪ್ರೇಮ ಅಂದ್ರೆ ಯಾರು ಸ್ವಲ್ಪ ಕರಿತೀರಾ? ಅಣ್ಣ, ನಾನೇ ಪ್ರೇಮ. ಏನ್ ಹೇಳಿ? ಹೌದಾ, ನಿಮ್ ಹೆಸರಿಗೊಂದು ಪೋಸ್ಟ್ ಬಂದಿದೆ. ಪೋಸ್ಟಾ? ಹಾ. ನನ್ನ ಹೆಸರಿಗ? ಯಾರು ಕಳ್ಸಿರೋದು? ಕೋರ್ಟ್ ಇಂದ ನೋಟಿಸ್ ಮೇಡಮ್. ನನ್ನ ಹೆಸರಿಗೆ ಕೋರ್ಟ್ ನೋಟಿಸ್ ಬಂದಿದ್ಯಾ? ಅಣ್ಣ, ಅಡ್ರೆಸ್ ತಪ್ಪಾಗಿರ್ಬೇಕು ನೋಡಿ. ಬೇರೆ ಯಾರೋ ಪ್ರೇಮ ಇರ್ತಾರೆ. ಅಡ್ರೆಸ್ ಸರಿಯಾಗಿದ್ಯಾ? ಕೇರ್ ಆಫ್ ಕಲ್ಯಾಣಿ ಶ್ರೀನಿವಾಸ್ ಅಂತಾನೆ ಇದೆ. ತಗೊಳ್ಳಿ, ಒಂದು ಸೈನ್ ಮಾಡಿ. ಅಲ್ಲ, ನನಗೆ ಕೋರ್ಟ್ ನೋಟಿಸ್ ಬಂದಿದೆ. ಒಂದ್ಸಲ ಕಾವ್ಯನ್ ತೋರ್ಸೋಣ, ಅವಳೇ ಹೇಳ್ತಾಳೆ. ಅಕ್ಕ, ಬಾಂಬ್ ಬಂದು ಸರಿಯಾಗೇ ಬಿತ್ತು. ಇನ್ಮೇಲೆ ನೋಡ್ತಾ ಇರು, ಈ ಮನೆಯಲ್ಲಿ ಕೋಲಾಹಲನೆ ಸೃಷ್ಟಿಯಾಗತ್ತೆ. ಕಾವ್ಯ, ಏನಕ್ಕ? ಕೋರ್ಟ್ ಇಂದ ನನ್ನ ಹೆಸರಿಗೆ ನೋಟಿಸ್ ಬಂದಿದೆ ಅಂತೆ. ಹಾಗಂತ ಪೋಸ್ಟ್ ಅನ್ನ ಕೊಟ್ಟು ಹೋದ. ನಿನ್ನ ಹೆಸರಿಗೆ ಕೋರ್ಟ್ ನೋಟಿಸಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಕೊಡಿಲಿ. ಏನೇ ಅದು? ವಾಟ್ ಇಸ್ ದಿಸ್ ಅಕ್ಕ? ನೀನು ನಿನ್ನಾರ ಮದ್ವೆನ ನಲಿಫೈ ಅಂದ್ರೆ ಅಮಾನತ್ ಮಾಡೋದಕ್ಕೆ ಅಪ್ಲೈ ಮಾಡಿರೋ ಹಿಯರಿಂಗ್ ಡೇಟ್ ಇದು. ನೀನ್ ಯಾವಾಗ ಈ ತರ ಅಪ್ಲೈ ಮಾಡ್ದೆ? ಏನೇ ಹೇಳ್ತಿದ್ಯಾ? ನಾನ್ ಯಾಕೆ ನನ್ನ ರಾಮ್ ಮದ್ವೆನ ಅಮಾನತ್ ಮಾಡಕ್ ಕೊಡ್ತೀನಿ? ಇಲ್ಲ ಅಕ್ಕ, ಇದು ಅದಕ್ಕೆ ಬಂದಿರೋ ನೋಟಿಸು. ನಿನ್ನ ಹೆಸರಲ್ಲೇ ಬಂದಿದೆ. ನಿನ್ನ ಹೆಸರಲ್ಲಿ ಅಪೀಲ್ ಆಗಿಲ್ಲ ಅಂದ್ರೆ ನಿನ್ನ ಹೆಸರಲ್ಲಿ ನೋಟಿಸ್ ಬರ್ತಿರ್ಲಿಲ್ಲ.
ಇದು ಪಕ್ಕ ಮ್ಯಾರೇಜ್ ನಲಿಫೈ ಮಾಡೋದಕ್ಕೆ ಅಂತ ಮಾಡಿರೋ ಅಪೀಲ್ ಅಕ್ಕ. ನಾಳೆನೇ ಹಿಯರಿಂಗ್ ಇದೆ ಅಕ್ಕ. ನೀನ್ ನಾಳೆ ಕೋರ್ಟಲ್ಲಿ ಪ್ರೆಸೆಂಟ್ ಆಗ್ಬೇಕು. ಏನಕ್ಕಾವ್ಯ ಇದು? ನನ್ಗೂ ಅರ್ಥ ಆಗ್ತಿಲ್ಲ ಅಕ್ಕ. ನನ್ಗೂ ನಂಬಕ್ ಆಗ್ತಿಲ್ಲ. ನೀನಂತೂ ಈ ತರ ಅಪ್ಲೈ ಮಾಡಿರೋದಕ್ ಸಾಧ್ಯ ಇಲ್ಲ. ಮತ್ತೆ ಯಾರ್ ಮಾಡಿದ್ರು? ಇದು ಹೇಗ್ ಬಂತು? ಇದು ಪಕ್ಕಾ ರಾಮ್ ಮಾಡಿರೋ ಕೆಲ್ಸನೇ ಅಕ್ಕ. ಹೇ ಕಾವ್ಯ, ರಾಮ್ ಕೂಡ ಹಾಗೆ ಮಾಡೋದಕ್ ಸಾಧ್ಯನೇ ಇಲ್ಲ. ಮತ್ ಯಾಕಕ್ಕ ನೋಟಿಸ್ ಬಂದಿದೆ? ಪ್ರೇಮ, ಏನಾಯ್ತು? ಯಾಕಿಬ್ರು ಟೆನ್ಷನ್ಲಿದ್ದೀರಾ? ಅತ್ತೆ, ಅಕ್ಕನ ಹೆಸರಲ್ಲಿ ಕೋರ್ಟ್ ನೋಟಿಸ್ ಬಂದಿದೆ. ಏನು ಏನ್ ಹೇಳ್ತಿದ್ದೆ ನೀನು? ಕೋರ್ಟ್ ನೋಟಿಸ್? ಹೌದು ಅತ್ತೆ, ಮ್ಯಾರೇಜ್ ನಲಿಫೈ ಮಾಡೋದಿಕ್ಕೆ, ಅಂದ್ರೆ ಇವರಿಬ್ರು ಮದ್ವೆನ ಅಮಾನತ್ ಮಾಡೋದಿಕ್ಕೆ ಅಪೀಲ್ ಮಾಡಿರೋ ನೋಟಿಸ್ ಬಂದಿದೆ. ಅಯ್ಯೋ ದೇವ್ರೆ, ಏನಮ್ಮ ಹೇಳ್ತಿದ್ಯಾ? ಯಾರು ಅಪೀಲ್ ಮಾಡ್ತಾರೆ? ಏನಕ್ಕೆ ಮಾಡ್ತಾರೆ? ಗೊತ್ತಿಲ್ಲ ಅತ್ತೆ, ಅಕ್ಕನ ಹೆಸರಲ್ಲಿ ನೋಟಿಸ್ ಬಂದಿದೆ. ಆದ್ರೆ ಇವಳು ಅಪೀಲ್ ಮಾಡಿಲ್ಲ. ಇಲ್ಲೇನೋ ಸ್ಕ್ಯಾಮ್ ಆಗಿದೆ ಅತ್ತೆ. ಆದ್ರೆ ಕಂಡು ಹಿಡಿಯೋಷ್ಟು ನಮಗ್ ಟೈಮ್ ಇಲ್ಲ. ನಾಳೆನೆ ಹಿಯರಿಂಗ್ ಇದೆ, ಇವಳು ಅಟೆಂಡ್ ಆಗ್ಬೇಕು. ಪ್ರೇಮ, ಏನಮ್ಮ ಇದ್ದಕ್ಕಿದ್ದಾಗ ಹೀಗೆಲ್ಲ ಆಗೋಯ್ತು? ನೀನ್ ಮೊದಲು ರಾಮಗ್ ಫೋನ್ ಮಾಡು. ಅಮ್ಮ, ಅಮ್ಮ ಬಾಯಿಲಿ. ಏನೇ? ಅಲ್ಲಿ ನೋಡು, ಸ್ನೇಹ ಇಲ್ಲೇ ಇದ್ದಾರೆ. ನಡಿ ಹೋಗೋಣ. ಸ್ನೇಹ ಆಂಟಿ, ಯಾವಾಗ ಬಂದ್ರಿ? ನಾವ್ ಅವಾಗ್ಲೇನೆ ಬಂದ್ವಮ್ಮ. ಸ್ನೇಹ, ಈ ಕೇಸ್ ನಾವ್ ಗೆಲ್ತೀವಿ ಅಲ್ವಾ? ಆ ದರಿದ್ರ ಪ್ರೇಮ ನನ್ ಮಗನಿಂದ ದೂರ ಆಗ್ತಾಳೆ ತಾನೆ? ದೂರ ಆಗ್ಲೇಬೇಕು ಆಂಟಿ. ಯಾಕಂದ್ರೆ ಇವತ್ತು ಕೇಸ್ 100% ನಮ್ ಪರಾನೇ ಇದೆ. ಹಾಗೆ ನಮ್ ಪರ ವಾದ ಮಾಡ್ತಿರೋ ಲಾಯರ್ ಅಂತಿಂತ ಲಾಯರ್ ಅಲ್ಲ. ಅವ್ರ ಹಿಸ್ಟ್ರಿಲೇ ಒಂದ್ ಕೇಸು ಸೋತಿರೋದಿಲ್ವೇ ಇಲ್ಲ. ಒಟ್ನಲ್ಲಿ ರಾಮ್ ಪ್ರೇಮ ದೂರ ಆಗ್ಬೇಕು. ನಿಂದು ರಾಮ್ದು ಮದ್ವೆ ಆಗ್ಬೇಕು. ಅದೇ ನನ್ನ ಆಸೆ. ನನ್ನ ಆಸೆನೂ ಅದೇ ಆಂಟಿ. ಬರೀ ಆಸೆ ಅಲ್ಲ, ನನ್ ಕನ್ಸು ಕೂಡ. ಪ್ರೇಮ ನನ್ ಕೆನ್ನೆಗೆ ಹೊಡೆದಿದ್ದಾಳಲ್ಲ, ಆ ತಪ್ಪಿಗೆ ಅವಳಿಂದ ಬರೀ ರಾಮ್ನ ಮಾತ್ರ ಅಲ್ಲ, ಅವಳ ಮಾನ ಮರದಿ ಎಲ್ಲ ಕಿತ್ಕೋತೀನಿ ನಾನು. ಇವತ್ತು ಅವಳ ಕತೆ ಮುಗೀತು ಆಂಟಿ. ಅವಳ ತಲೆ ಎತ್ಕೊಂಡು ಓಡಾಡ್ಬಾರ್ದು. ಹಾಗ್ ಮಾಡ್ತೀನಿ ನಾನು. ಅಷ್ಟಾಗ್ಬಿಟ್ರೆ ನಿನ್ಗೂ ರಾಮ್ಗೂ ಮದ್ವೆ ಫಿಕ್ಸ್ ಮಾಡಿ ದಾಮ್ ಧೂಮ್ ಅಂತ ವಾಲ್ಗ ಓದಿಸ್ಬಿಡ್ತೀನಿ. ಆ ದಿನಕ್ಕೋಸ್ಕರ ನಾನು ಎದುರು ನೋಡ್ತಾ ಇದ್ದೀನಿ ಆಂಟಿ. ಆ ದಿನ ಆದಷ್ಟು ಬೇಗ ಬರುತ್ತೆ. ಅದಕ್ಕೆ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ ನಿಮ್ಗೆ. ನೋಡ್ತೀಯ ಸ್ನೇಹ, ಪೂರ್ವಿ ಈಗಾಗ್ಲೇ ನಿನ್ನ ಅತ್ತಿಗೆ ಅಂತ ಕರೆಯೋದಕ್ ಶುರು ಮಾಡಿದ್ದಾಳೆ. ಸರಿ ಸರಿ, ನಿನ್ ಜೊತೆ ಮಾತಾಡ್ತಾ ಇರೋದನ್ನ ಆ ಕಲ್ಯಾಣಿ ಏನಾದ್ರೂ ನೋಡಿದ್ರೆ ಕಷ್ಟ ಆಗ್ಬಿಡತ್ತೆ. ನಾವೇನ್ ಬರ್ತೀವಿ. ಪೂರ್ವಿ, ಕಿಟ್ಟಿ ಬನ್ನಿ. ಮಗಳೇ, ಎಲ್ಲ ಪ್ಲಾನ್ ಪ್ರಕಾರ ಆಗ್ತಿದೆ ತಾನೆ? ಎಸ್ ಡ್ಯಾಡಿ. ಇವತ್ ಆ ಪ್ರೇಮ ನನ್ ಮುಂದೆ ಲೂಸರ್ ಆಗ್ಲೇಬೇಕು. ಇಷ್ಟು ದಿನ ಅವಳು ಮಾಡಿರೋ ಅವಮಾನಕ್ಕೆ ಇವತ್ ನನ್ ಪ್ರತಿಕಾರ ತೀರ್ಸ್ಕೊಂಡೇ ತೀರ್ಸ್ಕೋತೀನಿ.
ಕೇಸ್ ನಂಬರ್ 724. ಮ್ಯಾರೇಜ್ ಅನಲ್ಮೆಂಟ್ಗೆ ಅಪೀಲ್ ಮಾಡಿರೋ ಪ್ರೇಮ ಅವ್ರನ್ನ ಕರೀರಿ. ಪ್ರೇಮ ಪ್ರೇಮ ಪ್ರೇಮ. ಪ್ರೇಮ, ಹೆದರ್ಕೋಬೇಡ, ಧೈರ್ಯವಾಗಿ ಮಾತಾಡು. ಪ್ರೇಮ ಪರವಾಗಿ ಬಂದಿರೋ ಅಡ್ವೊಕೇಟು ತಮ್ಮ ವಾದ ಮಂಡಿಸಬಹುದು. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ನನ್ನ ಕಕ್ಷಿದಾರೆ ಪ್ರೇಮ ಅವರ ಹೆಸರಿನಲ್ಲಿ ಸಲ್ಲಿಕೆಯಾಗಿರುವ ಮ್ಯಾರೇಜ್ ಅನಾಲ್ಮೆಂಟ್ ಅಪೀಲನ್ನು ಹಿಂತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಪ್ರೇಮಾರಾಮ್ ಮದುವೆಯ ಅಮಾನತ್ತಿಗೆ ಸಲ್ಲಿಸಿರುವ ಮನವಿಯನ್ನು ಪರಿಗಣಿಸದೆ ಕ್ಯಾನ್ಸಲ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಪ್ರೇಮ, ನೀವು ತಾನೇ ನಿಮ್ಮ ಮತ್ತೆ ರಾಮ್ ಮದುವೆ ಅಮಾನತ್ ಮಾಡಬೇಕು ಅಂತ ಮನವಿ ಸಲ್ಲಿಸಿರೋದು? ಇಲ್ಲ ಸರ್, ನಾನು ಯಾವ ಮನವಿನೂ ಸಲ್ಲಿಸಿಲ್ಲ. ಸುಳ್ಳು ಹೇಳ್ಬೇಡಿ ಪ್ರೇಮ ಅವರೇ, ಇದು ನ್ಯಾಯಸ್ಥಾನ. ಇಲ್ಲಿ ನೀವು ಯಾರಿಗೂ ಎದುರುಕೊಂಡು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್, ನನಗೆ ಯಾರದೇ ಭಯ ಇಲ್ಲ. ಮತ್ತ್ಯಾಕೆ ನಿಮ್ಮ ಮತ್ತು ರಾಮ್ ಮದುವೆ ಅಮಾನತ್ಗೆ ಮನವಿನ ಸಲ್ಲಿಸಿ ಈಗ ಮನವಿನ ಸಲ್ಲಿಸಿಲ್ಲ ಅಂತ ಹೇಳ್ತಾ ಇದ್ದೀರಾ? ಯುವರ್ ಆನರ್, ಪ್ರೇಮ ಅವರು ಯಾವುದೋ ಒತ್ತಡಕ್ಕೆ ಮಣಿದು ಈ ಮಾತು ಹೇಳ್ತಾ ಇದ್ದಾರೆ. ಇಲ್ಲ ಯುವರ್ ಆನರ್, ನನ್ನ ಕ್ಲೈಂಟ್ ಪ್ರೇಮ ಅವರು ಯಾವ ಮನವಿಯನ್ನು ಸಲ್ಲಿಸಿಲ್ಲ. ಇದು ಬೇರೆ ಯಾರೋ ಹೆಸರಲ್ಲಿ ಸಲ್ಲಿಸಿರೋ ಮನವಿ ಇದು. ಅಬ್ಜೆಕ್ಷನ್ ಯುವರ್ ಆನರ್. ಹೇಳಿ. ಅಡ್ವೊಕೇಟ್ ಅನಿತಾ ಅವರು ಹೇಳೋ ಹಾಗೆ ಪ್ರೇಮ ಅವರ ಹೆಸರಲ್ಲಿ ಯಾರೋ ಮನವಿನ ಸಲ್ಲಿಸಿರೋದಲ್ಲ. ಪ್ರೇಮ ಅವರೇ ಸ್ವಇಚ್ಛೆಯಿಂದ ನನ್ನ ಮತ್ತು ರಾಮ್ ಮದುವೆನ ಅಮಾನತ್ ಮಾಡಿ ಅಂತ ಸಲ್ಲಿಸಿರೋ ಮನವಿ ಇದು. ಇದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಯುವರ್ ಆನರ್.